ಚೆನ್ನಮ್ಮನ ಕುಟುಂಬದ ಜೊತೆ ಈ ಹೊಳೆಗೆ ಇಷ್ಟೆಲ್ಲ ಅವಿನಾಭಾವ ಸಂಬಂಧ, ಒಡನಾಟ ಮತ್ತೆ ಈ ಕುಟುಂಬಕ್ಕಾಗಿ ಪಾಪ ಆ ನದಿ ಏನೇನೆಲ್ಲ ಹೊತ್ತು ತರ್ತಾ ಇತ್ತು ಅನ್ನೋದನ್ನು ಕೂಡ ಇಲ್ಲಿ ಲೇಖಕಿ ಹೇಳ್ತಾ ಇದ್ದಾರೆ. ಪಾಪ ಸೌದೆ ತರ್ತಿತ್ತು, ತೆಂಗಿನಕಾಯಿ ತರ್ತಿತ್ತು, ಪಾತ್ರೆ ಪಗಡ ತರ್ತಿತ್ತು, ಏಣಿ ದೋಣಿನೋ, ಕೋಳಿ ಕುರಿನೋ ಪ್ರತಿಯೊಂದನ್ನು ಕೂಡ ಹೊತ್ಕೊಂಡು ಬಂದು ಈ ಸಮಯಕ್ಕೆ ಮಳೆಗಾಲದ ಸಮಯಕ್ಕೆ ಪಾಪ ಹೊತ್ಕೊಂಡು ಬಂದು ಇವ್ರ ಮನೆಗೆ ಕೊಡ್ತಾ ಇತ್ತದು ಅನ್ನೋದು ಈ ರೀತಿಯಾಗಿ ಅವರ ಆ ನದಿ ಮತ್ತು ಅವರ ಕುಟುಂಬದ ಒಂದು ಬಾಂಧವ್ಯವನ್ನು ಹೇಳೋ ಪ್ರಯತ್ನವನ್ನು ಇಲ್ಲಿ ನೋಡಬಹುದು. ಇಷ್ಟೊಂದು ಒಡನಾಟ ಇದ್ದರೂ ಕೂಡ ಯಾವುದೋ ಒಂದು ಮೊನ್ನೆ ಶ್ರಾವಣದ ಮಾಸದ 4ನೇ ತಾರೀಕಿನ ದಿನ ಇದೇ ಹೊಳೆ ಆಕೆ ಕುಟುಂಬದ ಮೇಲೆ ಒಂದು ದೊಡ್ಡ ಅಪವಾದವೊಂದನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪಕ್ಕೆ ಅಸಹನೆಗೆ ಬಲಿಯಾಗಬೇಕಾದಂಥ ಸಂದರ್ಭವನ್ನು ಹೊಳೆ ತಂದ್ಕೊಂಡ್ಬಿಡ್ತು ಅಂತ. ಏನು ಆ ಒಂದು ಆಪಾದನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಏನಾಯಿತು ಅಂದರೆ ಆದಿದ್ದು ಇಷ್ಟೇ. ಕಳೆದ ಶ್ರಾವಣ ಮಾಸದ 4ನೇ ದಿನ ಚೆನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿತಾ ಇದ್ದಂತಹ ಶಾಂಭವಿ ಆ ಹೊಳೆಯ ದಡದಲ್ಲಿ ಕೂತು ಧಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ತಾ ಇದ್ದ. ಅಂದರೆ ಶಾಂಭವಿ ಅನ್ನುವಂಥದ್ದು ಹೊಳೆಯ ಹೆಸರು. ಆ ಶಾಂಭವಿ ನದಿ ದಡದ ಮೇಲೆ ಕೂತ್ಕೊಂಡು ಪಾಪ ಆ ಮಗು ಗುಡ್ಡ ಇದ್ನಲ್ಲ, ಚಿನ್ನಮ್ಮನ ಮಗ, ಆತ ಮುಸುರೆ ಪಾತ್ರೆಗಳನ್ನು ತೊಳಿತಾ ಕೂತಿದ್ದ. ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ಈ ಹರಿಯುವಂತಹ ಈ ನದಿಯ ಒಡಲು ಹೇಗಿತ್ತು ಅಂತ ಹೇಳಿದ್ರೆ ಕಾವಿಗೆ ಕೂತ್ಕೊಳ್ಳುವಂತಹ ಹೆಂಟೆ ರೀತಿಯಲ್ಲಿ ಇರ್ತಿತ್ತು ಅಂತ. ಅಂದರೆ ಅಷ್ಟು ಭಯಂಕರವಾಗಿ ಇರ್ತಿತ್ತು ಅಂತ. ಒಡಲು ಯಾವತ್ತೂ ಕೂಡ ವ್ಯಗ್ರ ಪ್ರಕ್ಷುಬ್ಧವಾಗಿತ್ತು. ಹತ್ತಿರ ಬಂದವರನ್ನು ಹೇಗೆ ಕಾವಿಗೆ ಕೂತ್ಕೊಂಡಿರೋ ಕೋಳಿ ಕುಕ್ಕೋದಕ್ಕೆ ಹೋಗುತ್ತೋ ಆ ರೀತಿಯಾಗಿ ಆ ನದಿ ತನ್ನ ಹತ್ತಿರ ಬಂದವ್ರನ್ನೆಲ್ಲ ಕಬಳಿಸ್ಕೊಳ್ಳೋ ಹಾಗೆ ತನ್ನ ಒಡಲಿಗೆ ಸೇರಿಸ್ಕೊಳ್ಳುವ ರೀತಿಯಲ್ಲಿ ಉಕ್ಕಿ ಹರಿತಾ ಇತ್ತು ಅಂತ. ಹತ್ತಿರ ಬಂದ ಎಲ್ಲರನ್ನ ಕುಕ್ಕಿ ಮುಕ್ಕಿ ಮುಕ್ಕುವ ಸಿಡುಕು ಹುಟ್ಟುವಂತಹ ಘಟ್ಟದಲ್ಲಿ ಆ ಹೊಳೆಯ ದೇಹ, ಒಡಲು, ಮನಸ್ಸು ಪ್ರಫುಲ್ಲವಾಗಿ ಶಾಂತವಾಗಿ ನಿರ್ಮಲವಾಗಿದ್ದರೂ ಕೂಡ ಅದು ಸಾಗಿ ಬರುವ ದಾರಿ ಏನು ಸುಲಭದ್ದಾಗಿರಲಿಲ್ಲ. ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆಯುತ್ತಾ ಬರುವಂತಹ ಆ ನದಿಯ ದಾರಿಯಲ್ಲಿ ತುಂಬಿ ಹರಿಯುವ ಅನೇಕ ಕೆರೆ, ತೋಡು, ಹಳ್ಳ ಕೊಳ್ಳಗಳನ್ನು ತನ್ನ ಒಡಲಿಗೆ ಬಾಚಿಕೊಂಡು ಸಾಗಿ ಬರಬೇಕಾಗಿತ್ತಲ್ಲ, ಅದೆಲ್ಲವೂ ಕೂಡ ಅತ್ಯಂತ ಭಯಾನಕವಾಗಿ ಹರಿಯುವ ರೀತಿಯಲ್ಲಿ ಆ ಒಂದು ದೃಶ್ಯ ಕಂಡುಬರುವ ರೀತಿಯಲ್ಲಿ ಆ ಶಾಂಭವಿ ನದಿ ಹರಿತಾ ಇತ್ತು. ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಇರಬೇಕಾದ್ರೆ ಚಿನ್ನಮ್ಮನ ಮಗ ಪಾಪ 8 ವರ್ಷದ ಗುಡ್ಡ, ತುಂಬ ಸಣ್ಣ ಪ್ರಾಯದ ಮಗು, ಧಣಿಗಳ ಮುಸುರೆ ಪಾತ್ರೆಯನ್ನು ತೊಳೆಯುವಾಗ ಆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿದು ಅದು ಮಕ್ಕಳ ಸಹಜವಾದ ಸ್ವಭಾವ. ನೀರಲ್ಲಿ ಮೀನು ಹಿಡಿಯೋದು ಅಥವಾ ಇನ್ನೇನು ಮಾಡೋದು ನದಿನಲ್ಲಿ ಅದು ಆಟ. ಅವಕ್ಕೆ ಹಿಡಿಯುತ್ತಾ ಆಟ ಆಡುವಂಥ ಸಂದರ್ಭದಲ್ಲಿ ತನ್ನದೇ ಲೋಕದಲ್ಲಿ ವಿಹರಿಸ್ತಾ ಪಾತ್ರೆಯನ್ನು ಉಜ್ಜುತ್ತಾ ನದಿಯೊಟ್ಟಿಗೆ ಪಾಪ ಆ ಮಗು ಆಟ ಆಡ್ತಾ ಇತ್ತು. ಆಟ ಆಡುವ ವಯಸ್ಸು ಪಾಪ, ಅದಕ್ಕೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು, ಅದಕ್ಕೆ ಕಲ್ಪನೆಯಲ್ಲೂ ಕೂಡ ಇರಲಿಲ್ಲ. ನಿಜಕ್ಕೂ ಧಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳೋದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಾ ಇದ್ದದ್ದು ಹೊಳೆಯ ಸೆರಗಿನಲ್ಲಿ ಅಲ್ವೇ ಅಲ್ಲ, ಆತ ಉಜ್ಜುತ್ತಾ ಇದ್ದದ್ದು ವೆಂಕಪ್ಪನವರ ತೆಂಗಿನ ತೋಟದ ಅಂಚಿನಲ್ಲಿ. ಅಂದರೆ ನದಿ ತೀರ ಅಲ್ಲ, ಅದು ನದಿ ಉಕ್ಕಿ ಹರಿತಾ ಧಣಿಗಳ ಜಮೀನನ್ನು ಕೂಡ ಅರ್ಧ ಆವರಿಸ್ಕೊಂಡ್ಬಿಟ್ಟಿತ್ತು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವೆಂಕಪ್ಪಯ್ಯನವರ ಮಾತಿನ ಪ್ರಕಾರ ಹೇಳೋದಾದರೆ ಗುಡ್ಡ ಪಾತ್ರೆಗಳನ್ನು ತೊಳಿತಾ ಇದ್ದದ್ದು ನದಿ ತೀರದಲ್ಲ, ನದಿ ಉಕ್ಕಿ ಹರಿದು ತನ್ನ ಸುತ್ತಮುತ್ತ ಇರುವಂಥದ್ದೆಲ್ಲವನ್ನು ಚಾಚ್ಕೊಂಡಿತ್ತು. ಆ ಚಾಚ್ಕೊಂಡಿರೋದ್ರಲ್ಲಿ ವೆಂಕಪ್ಪಯ್ಯನವರ ತೋಟವೂ ಕೂಡ, ತೆಂಗಿನ ತೋಟವೂ ಕೂಡ ಆವರಿಸ್ಕೊಂಡಿದ್ರಿಂದ ಅದರ ತೋಟದ ಅಂಚಿನಲ್ಲಿ ಕೂತ್ಕೊಂಡು ಮಗು ಪಾತ್ರೆಗಳನ್ನು ತೊಳಿತಾ ನದಿಯೊಟ್ಟಿಗೆ ಆಟ ಆಡ್ತಾ ಇತ್ತು. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡ್ತಾ ಇತ್ತು, ಅಂದರೆ ಆವರಿಸ್ಕೊಳ್ತಾ ಇತ್ತು.
ಎಷ್ಟಗಲ ಸೆರಗು ಹಾಕಿದರೂ ಕೂಡ, ಅಂದರೆ ಹಾಸಿದ್ರೂ ಕೂಡ ಇನ್ನಷ್ಟು ದೂರಕ್ಕೆ ಹಾಸಬೇಕು ಅನ್ನುವಂತಹ ಚಟ ಈ ಹೊಳೆಗೆ ಅಂತ. ಅಂದರೆ ಕೆಲವೊಂದು ಕಡೆ ನೋಡಿ, ಇವತ್ತು ಕೂಡ ನದಿ ಪ್ರವಾಹ ಬಂತು ಮಳೆಗಾಲದಲ್ಲಿ ಅಂದರೆ ಊರಿಗೂರೇ ಮುಳುಗೋಗುತ್ತೆ ಅಂತಹ ಪರಿಸ್ಥಿತಿ ಅಂತ ಹೇಳಿ ಆ ದಣಿಗಳು ಯಾವತ್ತೂ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇತ್ತು. ಹೊಳೆಗೂ ಕೂಡ ಬಾಯಿ ಏನಾದರೂ ಇದ್ದಿದ್ರೆ ಅದು ಮಾತಾಡ್ತಿತ್ತು ವೆಂಕಪ್ಪಯ್ಯನ ಜೊತೆ. ಏನು ಅಂತೀರಾ? ಎಲವೋ ಹುಲುಮಾನವ ವೆಂಕಪ್ಪಯ್ಯ, ಸುತ್ತಲ ನಾಕೂರಲ್ಲಿರುವಂತಹ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು. ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಅಂತ ಹೇಳಿ ಮರು ಉತ್ತರವನ್ನು ಕೊಡ್ತಿತ್ತೇನೋ. ಬಾಯಿ ಇಲ್ದಿದ್ರೇನಂತೆ, ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟು ಅನ್ನೋದನ್ನು ಧಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿಯನ್ನು ಎಬ್ಬಿಸೋದ್ರಲ್ಲಿ ಹೊಳೆಯೇನು ಹಿಂದೆ ಬಿದ್ದಿರಲಿಲ್ಲ. ಹೊಳೆಯ ಈ ಉಪಟಳ ತಾಳಲಾರದಂತಹ ದಣಿಗಳು ಪ್ರತಿ ವರ್ಷವೂ ಕೂಡ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ಅತ್ಲಾಗಿ ದೂಡುವಂತೆ ಪಾದೆಕಲ್ಲು ಮುರಕಲ್ಲಿನ ಗಟ್ಟಿ ಅಡಿಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದು ಇತ್ತು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ 5 ಅಡಿ ಎತ್ತರಿಕೆ. ಆದರೆ ಆ ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವಂತಹ ಹೊಳೆಯಂತೂ ತನ್ನ ನಿಶ್ಶಕ್ತ ಸ್ಥಿತಿಯಲ್ಲಿ ಧಣಿಗಳ ಆ ಕೃತ್ಯವನ್ನು ಕಂಡು ಕಾಣದಂತಿದ್ದು, ಗದ್ದೆಯಲ್ಲಿ ಬಿತ್ತುವುದನ್ನು ಮರಳದಿನ್ನೆ ಮೇಲೆ ಬಿತ್ತಿದೆಯಲ್ಲವ ಮಾರಾಯ ಅಂತ ಹೇಳಿ ಧಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲೇ ನಗ್ತಾ ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ ಈ ಶಾಂಭವಿ ನದಿ. ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ಲವೇ? ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು, ಧಣಿಗಳು ಕಟ್ಟಿದ ಧರೆ ಬುಡದಿಂದಲೇ ನಾಶವಾಗ್ತಾ ಇತ್ತು. ಹೊಳೆ ತಟ್ಟನೆ ಧಣಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸ್ಕೊಳ್ತಾ ಇತ್ತು ಅಂತ. ಈ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನದಿಗೇನಾದರೂ ಬಾಯಿ ಇದ್ದಿದ್ರೆ ಅದು ಹೇಳ್ತಾ ಇತ್ತು, ನೀನು ಯಾರನ್ನು ಕರ್ಕೊಂಡು ಬಂದು ನೀನು ಸರಪಳಿ ಹಾಕೋ ನೀನು ಹೊಲಕ್ಕೆ, ಗದ್ದೆಗೆ, ತೋಟಕ್ಕೆ, ನಾನು ಬಿಡೋದಿಲ್ಲ, ಅದನ್ನ ಕಬಳಿಸ್ಕೊಳ್ತೀನಿ ಅಂತ. ಯಾಕೆ ಅಂತ ಹೇಳಿದ್ರೆ, ನದಿ ತುಂಬಿ ಹರಿಯುವಾಗ ಅದು ತನ್ನ ಪಾತ್ರದಲ್ಲೇ ಹರಿತಿತ್ತು. ಹೆಚ್ಚಂದರೆ ಹೊಳೆ ಆ ತೋಟವನ್ನು ಆವರಿಸ್ಕೊಳ್ತಿತ್ತು ಅಂದ್ಕೊಳ್ಳಿ. ಆದರೆ ಮಾನವ ನೋಡಿ, ಹುಲು ಮಾನವ ಅಂತ ಕೇಳುತ್ತೆ ನದಿ, ಪ್ರಕೃತಿ ನಮ್ಮನ್ನು. ಹೌದು, ಯಾಕೆ ಅಂತ ಹೇಳಿದ್ರೆ ಈತ ಏನು ಮಾಡ್ತಿದ್ದ, ಧಣಿ, ದುರಾಸೆಯ ದಣಿ, ಆ ನದಿ ಇಂಗಿದಂಥ ಸಮಯದಲ್ಲಿ, ಬೇಸಿಗೆಯ ಸಮಯದಲ್ಲಿ ಅರ್ಧ ನದಿಯ ಆ ಒಂದು ಪಾತ್ರವನ್ನೇ ಆವರಿಸ್ಕೊಂಡು ತೋಟ ಗದ್ದೆ ಮಾಡ್ಕೊಳ್ತಾ ಇದ್ದ ಇವನು. ಅದು ಗೊತ್ತಿಲ್ಲ ಇವನಿಗೆ. ನದಿ ತುಂಬಿ ಹರಿದು ತನ್ನ ತೋಟವನ್ನು ಇಲ್ಲ, ನದಿಯ ಗರ್ಭದಲ್ಲೇ ಈತ ಬಿತ್ತನೆಗಳನ್ನು ಮಾಡ್ತಿದ್ದ, ತೋಟ ಗದ್ದೆಗಳನ್ನು ಮಾಡ್ಕೊಳ್ತಾ ಇದ್ದ. ಅದನ್ನು ಮರ್ತು ಬಿಟ್ಟಿದ್ದಾನೆ. ಹಾಗೆ ತನ್ನ ಆವರಿಕೆಯನ್ನು ತಾನು ಅದು ಆವರಿಸ್ಕೊಳ್ತಾ ಇತ್ತು, ತನ್ನ ಜಾಗವನ್ನು ಅದು ತಾನು ಆವರಿಸ್ಕೊಳ್ತಾ ಇತ್ತು ತುಂಬಿ ಹರಿಯುವಾಗ. ಅದನ್ನೇ ಹೇಳ್ತದೆ, ಎಲೆ ಹುಲು ಮಾನವ, ನಾಚಿಕೆ ಆಗಬೇಕು ಮನುಷ್ಯನಿಗೆ ಅಂತ. ಹೌದಲ್ವ? ಒತ್ತುವರಿ ಮಾಡಿಕೊಂಡು ನದಿ ನೀರು ಕೆರೆ ಕಟ್ಟೆಗಳಿರೋ ಜಾಗದಲ್ಲಿ ನಾವು ನಮ್ಮ ಸ್ವಾರ್ಥಕ್ಕೆ ಮಾಡಿಕೊಳ್ಳುವಂಥ ಈ ಕೆಲಸಕ್ಕೆ ಅದನ್ನು ಮತ್ತೆ ಬೈಕೊಳ್ಳುವಂಥದ್ದು. ನದಿ ನೀರು ಕಡಿಮೆ ಆದಾಗ ಅಲ್ಲಿ ಬದುಗಳನ್ನು ಹಾಕೋದು, ಇನ್ನೇನೋ ಮಾಡೋದು ಮಾಡ್ತಾ ಇದ್ದ. ಅದಾದಮೇಲೆ ಮತ್ತೆ ನದಿ ತುಂಬಿ ಹರಿಯುವಾಗ ನಾವು ಆವರಿಸ್ಕೊಳ್ತಾ ಇತ್ತು. ಸಹಜ, ಪ್ರಕೃತಿಯ ನಿಯಮ ಅದು. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನೇನು ಬೇಕಾದ್ರೆ ಅಕಸ್ಮಾತ್ ಬಾಯಿ ಇದ್ದಿದ್ರೆ ನದಿಗೆ, ನೀನೇನು ಬೇಕಾದರೂ ಬೇಲಿ ಹಾಕೋ, ನೀನು ಅದನ್ನು ನಾನು ಆವರಿಸ್ಕೊಳ್ತೀನಿ ನನ್ನ ಸಮಯ ಬಂದಾಗ, ಅಲ್ಲಿವರೆಗೂ ಮೆರಿ ನೀನು ಅಂತ. ಆದರೆ ಬಾಯಿ ಇಲ್ಲದೆ ಹೋದರೆ ಏನಾಯಿತು, ತನ್ನ ಕ್ರಿಯೆಯಲ್ಲಿ ತಾನು ಅದನ್ನು ಮಾಡಿ ತೋರಿಸಿ ತನ್ನ ಸೇಡನ್ನು ತೀರಿಸ್ಕೊಳ್ತಾ ಇತ್ತು ಈ ಧಣಿಯ ಮೇಲೆ ಅನ್ನುವಂಥದ್ದನ್ನು ಲೇಖಕಿಯವರು ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಪ್ರಕೃತಿಯ ಮುಂದೆ ನಾವು ಏನೂ ಅಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ.